ಒಂದಾಗಿದ್ದೀವಿ ಅಂತಾನೆ ಸಿಎಂ ಮತ್ತು ಡಿಸಿಎಂ ಒಮ್ಮೊಮ್ಮೆ ಒಳ ಏಟು ಮತ್ತೊಮ್ಮೆ ಬಹಿರಂಗವಾಗಿಯೇ ಪರಸ್ಪರ ಏಟು ಕೊಡ್ತಿದ್ದಾರೆ. ಇದು ಬಿಜೆಪಿ ಮತ್ತು ಜೆಡಿಎಸ್ಗೆ ಅಸ್ತ್ರವಾಗ್ತಾ ಇದೆ. ಈ ಮಧ್ಯೆ ನಿನ್ನೆ ಸಾಧನಾ ಸಮಾವೇಶದ ಘಟನೆಗಳನ್ನು ಇಟ್ಕೊಂಡೇ ವಿಪಕ್ಷ ನಾಯಕರು ಸಿಎಂ ಡಿಸಿಎಂ ವಿರುದ್ಧ ಕಿಡಿಕಾರ್ತಿದ್ದಾರೆ, ಕಾಲೆಳಿತಿದ್ದಾರೆ. ಏನೇನಿಲ್ಲ ನಮ್ಮಿಬ್ಬರ ನಡುವೆ ಏನೂ ಇಲ್ಲ ಅಂತಿದ್ದಾರೆ ಸಿಎಂ ಡಿಸಿಎಂ. ಆದ್ರೆ ಇಬ್ಬರ ನಡುವೆ ಏನೇನಿಲ್ಲ ಅಂತ ಬಿಜೆಪಿ ಇವರನ್ನ ಕೆಣಕ್ತಾ ಇದೆ. ಇಬ್ಬರ ನಡುವೆ ಏನೋ ಇದೆ, ಏನೇನೋ ಒಳೊಳಗೆ ನಡೀತಿದೆ ಅನ್ನೋದನ್ನ ಇವರಿಬ್ಬರ ಮುಖಭಾವ, ಬಾಡಿ ಲ್ಯಾಂಗ್ವೇಜ್ ಹೇಳ್ತಾ ಇದೆ. ಅದಕ್ಕೆ ಸಾಕ್ಷಿಯಾಗಿದೆ ನಿನ್ನೆ ಮೈಸೂರಿನಲ್ಲಿ ನಡೆದ ಸಾಧನಾ ಸಮಾವೇಶದ ಘಟನಾವಳಿಗಳು. ಡಿ.ಕೆ. ಶಿವಕುಮಾರ್ ಹೊರಟೋದ್ರು ಬೆಂಗಳೂರಿಗೆ. ವೆಲ್ಕಮ್ ಮಾಡೋದು, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು, ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡಕ್ಕಾಗಲ್ಲ. ಡಿಕೆ ಮುಖದಲ್ಲಿ ಲವಲವಿಕೆ ಇರಲಿಲ್ಲ, ಸಿಎಂ ಫೇಸ್ ನಲ್ಲೂ ಎಂಥದ್ದೋ ದುಗುಡ. ಈ ಮಧ್ಯೆ ಕಾರ್ಯಕ್ರಮದಿಂದ ಡಿಸಿಎಂ ಡಿಕೆ ಅರ್ಧಕ್ಕೆ ಎದ್ದು ಹೋದ್ರು. ಸ್ವಾಗತ ಭಾಷಣದಲ್ಲೇ ಡಿಕೆ ಹೆಸರು ಹೇಳಲು ಸಿಎಂಗೆ ವ್ಯಕ್ತಿಯೊಬ್ಬರು ಹೇಳ್ತಾರೆ. ಅಷ್ಟಕ್ಕೆ ಸಿಡಿಮಿಡಿಗೊಂಡ್ರು ಸಿಎಂ. ಆ ಮಾತಿನಲ್ಲಿದ್ದ ಧ್ವನಿ ಬೇರೆ ಅರ್ಥ ಕಲ್ಪಿಸುವಂತಿತ್ತು. ಡಿ.ಕೆ. ಶಿವಕುಮಾರ್ ಹೊರಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು, ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡಕ್ಕಾಗಲ್ಲ. ಸಾಧನಾ ಸಮಾವೇಶವಲ್ಲ, ಡಿಕೆಗೆ ಅವಮಾನಿಸುವ ಸಮಾವೇಶ. ಸಿಎಂ ಸಿದ್ದರಾಮಯ್ಯಗೆ ಅಹಂಕಾರ ಎಂದು ಕಿಡಿಕಾರಿದ ಬಿಜೆಪಿ. ಮೈಸೂರಿನ ಸಾಧನಾ ಸಮಾವೇಶದಲ್ಲಿನ ಎರಸುಮರಸು, ಸಿಎಂ ಡಿಸಿಎಂ ನಡುವಿನ ಮುನಿಸನ್ನೇ ಬಳಸಿಕೊಂಡಿರುವ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರ್ತಿದ್ದಾರೆ. ಏನ್ ಜನ ಇವರಿಂದ ಎದುರು ನೋಡ್ಬೋದು. ಕೈ ಮುಗ್ದಿ 2 ವರ್ಷದ ಸಾಧನಾ ಸಮಾವೇಶದಲ್ಲಿ ಇದೇ ನೋಡಿ ನಾವು ಸಾಧನೆಯನ್ನು, ದುರಂಕಾರ ಅಹಂಕಾರವನ್ನ ಮೆರೆಯುವಂಥದ್ದೇ ಸಾಧನೆ. ನಾನೇ ನಾಯಕ, ನಾನೇ ಸರ್ವೋಚ್ಚ ನಾಯಕ, ಯಾರಂಗ್ ಮೆರೀತಾರೆ. ತಗ್ಬೇಕು, ತಗ್ಗಿದಷ್ಟು ಮನುಷ್ಯ ದಡ್ತನ. ಬಗ್ಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಏನೂ ಅನ್ಸಲ್ಲ. ಎವ್ರಿಥಿಂಗ್ ಇಸ್ ಓಕೆ, ಪಾರ್ಟ್ ಆಫ್ ಫ್ಯಾಮಿಲಿ. ಅವಮಾನ ಮಾಡ್ತೀರಾ, ತೆಗಳ್ತೀರಾ, ಏನ್ ಬೇಕಾದ್ರೆ ಮಾಡಿ, ತೊಂದರೆ ಇಲ್ಲ ಅಂತ. ಅದು ಜನಕ್ಕೆ ಅಸಹ್ಯ ಆಗ್ತಿದೆ. ಇವ್ರು ಕಾಂಗ್ರೆಸ್ನವ್ರಿಗೆ, ನಾಯಕರುಗಳಿಗೆ ಏನು ಅಂದ್ರೆ ಅವ್ರು ದುಡ್ಡು ಹೊಂದಿದ್ರಾಯ್ತು, ಅಧಿಕಾರ ಹೊಂದಿದ್ರಾಯ್ತು. ಅಧಿಕಾರ ದುಡ್ಡಿಗೋಸ್ಕರ ಏನ್ ಬೇಕಾದ್ರೆ ಮಾಡ್ತೀವಿ, ಹೇಗ್ ಬೇಕಾದ್ರೆ ಸಹಿಸ್ಕೋತೀವಿ, ಹೆಂಗ್ ಬೇಕಾದ್ರೆ ಇರ್ತೀವಿ ಅನ್ನೋದಕ್ಕೆ ಉದಾಹರಣೆಗಳು ಎಲ್ಲ ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಪದೇ ಹೇಳ್ತಾ ಇದ್ದೆ, ಈ ಪವರ್ ಶೇರಿಂಗ್ ಒಡೆದಾಟ ಅಂತಿಮ ಚರಣಕ್ಕೆ ಬರ್ತಾ ಇರುವಂತ ಸ್ಪಷ್ಟ ಸೂಚನೆ. ಸೆಮಿಫೈನಲ್ ಮುಗಿದು ಮ್ಯಾಚು ಸೆಮಿಫೈನಲ್ ಅಂತ ಮುಗಿದು ಫೈನಲ್ ಹಂತಕ್ಕೆ ಬರ್ತಾ ಇರುವಂತ ಸ್ಪಷ್ಟ ಸೂಚನೆ. ಯಾವುದಾದ್ರೂ ರೋಗ ಬರಕ್ ಮುಂಚೆ ಈ ಚಳಿ ಜ್ವರ ಬರ್ತೈತಲ್ಲ, ಹಂಗೆ ಈ ಕಾಂಗ್ರೆಸ್ ಪಾರ್ಟಿಗೆ ಈ ಚಳಿ ಜ್ವರ ಶುರುವಾಗಿದೆ. ಅಲ್ಲಿ ಫೋಟೋಗಳೆಲ್ಲ ರಾರಾಜಿಸ್ತಾ ಇದ್ದಿದ್ದು ಸಿದ್ದರಾಮಯ್ಯನವ್ರ ಫೋಟೋ ಮಾತ್ರ. ಅಂದರೆ ಆ ಸಮಾವೇಶನವನ್ನು ಡಿಕೆಗೆ ಅವಮಾನ ಮಾಡಬೇಕು ಅಂತಲೇ ಮಾಡಿದಂಥ ಸಮಾವೇಶ. ಉದ್ಘಾಟನೆ ಅಲ್ಲ, 2,500 ಕೋಟಿದೇನೋ ಗುದ್ಲಿ ಪೂಜೆ ಅಲ್ಲ, ಡಿ.ಕೆ. ಶಿವಕುಮಾರ್ ಮುಗಿಸುವಂಥ ಗುದ್ಲಿ ಪೂಜೆ ಅದು. ಅದರ ಶಂಕುಸ್ಥಾಪನೆ ಮಾಡಿರೋದು. ಮೈಸೂರಿನಲ್ಲಿ ನಿನ್ನೆ ಮುನಿಸು, ಇಂದು ಒಗ್ಗಟ್ಟು ಪ್ರದರ್ಶನ. ನಿನ್ನೆ ಮೈಸೂರಿನ ಸಾಧನಾ ಸಮಾವೇಶದಲ್ಲಿ ಉಂಟಾದ ಎರಸುಮರಸಿನಿಂದಾಗಿ ವಿಪಕ್ಷ ನಾಯಕರ ಟೀಕೆ ವ್ಯಕ್ತವಾಗಿದೆ. ಆದರೆ ಅದೇ ಮೈಸೂರಿನಲ್ಲಿ ಇವತ್ತು ಸಿಎಂ ಡಿಸಿಎಂ ಒಗ್ಗಟ್ಟು ಪ್ರದರ್ಶಿಸಿದ್ರು. ಬಿಜೆಪಿ ಆರೋಪಕ್ಕೆ ಇಬ್ಬರು ಸ್ಪಷ್ಟನೆ ನೀಡಿದ್ರು. ಅತ್ತ ಜೆಡಿಎಸ್ ಕೂಡ ಸಿಎಂ ವಿರುದ್ಧ ಕಿಡಿಕಾರ್ತಿದೆ. ಪರನಿಂದನೆಯೇ ನಿಮ್ಮ ಮಾತಿನಲ್ಲಿದ್ದ ಕಾರ್ಕೋಟಕ ವಿಷಯ ಅಂತ ಟ್ವೀಟ್ ಮೂಲಕ ಸಿದ್ದರಾಮಯ್ಯ ಕಾಲೆಳೆದಿದೆ ಜೆಡಿಎಸ್. ಅಭಿವೃದ್ಧಿ ಬಗ್ಗೆ ಸಿಎಂ ಸವಾಲು ಸ್ವೀಕರಿಸಿದೆ. ಸ್ಥಳ, ದಿನಾಂಕ, ಸಮಯ ಫಿಕ್ಸ್ ಮಾಡಿ ಅಂತ ಪಂಥಾಹ್ವಾನ ನೀಡಿದೆ. ಇದಕ್ಕೆ ಸಿಎಂ ಕೂಡ ತಿರುಗೇಟು ನೀಡಿದ್ದಾರೆ. ನೀವೆಲ್ಲರೂ ಕೂಡ ಒಂದೇ ವೇದಿಕೆಗೆ ಬರಬೇಕು. ಬಿಜೆಪಿ ಮುಖಂಡರು, ಜೆಡಿಎಸ್ ನ ಮುಖಂಡರು ಒಂದೇ ವೇದಿಕೆಗೆ ಬಂದ್ರೆ ನಾನು ಆ ವೇದಿಕೆಗೆ ಬರ್ಲಿಕ್ಕೆ ತಯಾರಾಗಿದ್ದೀನಿ. ಅಸೆಂಬ್ಲಿ ಬರಲಿ. ಅನೇಕ ಸಾರಿ ಕರೆದಿದ್ದೀನಿ.
ಬರ್ತಾರ ಅಂತ ಸರ್ ಅವರು ಬರ್ತಾರೆ ಅಂತ ವಿಶ್ವಾಸ ಇದೆಯಾ ಸರ್? ಬರ್ತಾರ ಬಿಜೆಪಿ ಅವರು ತಾವು ಕರೆದ್ರಿ ಬರ್ತಾರ ಅಂತ? ಸುಳ್ಳು ಹೇಳೋರು ಯಾವಾಗಲೂ ಬರುತ್ತಾರ? ಸುಳ್ಳು ಹೇಳೋರು ಬರಲ್ಲ. ಅಂದ್ರೆ ರೆಡಿ ಇದೆ. ಸಿಎಂ ಡಿಸಿಎಂ ವಿರುದ್ಧ ಬಿಜೆಪಿ ಜೆಡಿಎಸ್ ಎಲ್ಲವೂ ಇದೆ ಅಂತಿವೆ. ಒಳಗೆ ಏನೇ ಇದ್ರೂ ಕೂಡ ಹೊರಗೆ ಮಾತ್ರ ಸಿಎಂ ಡಿಸಿಎಂ ವಿಪಕ್ಷಗಳ ವಿರುದ್ಧ ಕಿಡಿಕಾರೋದನ್ನ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.